ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ರೆಸಿಪಿ ಸಖತ್ ರುಚಿಯ ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಊಟ ತಿಂಡಿ ಯಾವುದೇ ಆಗಿರಲಿ, ಅದರ ಜೊತೆ ಯಾವುದಾದರೊಂದು ಚಟ್ನಿ ಇದ್ದರೆ ಅದರ ರುಚಿಯೇ ಬೇರೆ. ಹಾಗಾಗಿ ನಾನಿಂದು ಹೀರೆಕಾಯಿ ಚಟ್ನಿ ಮಾಡುವ ಕುರಿತು ಹೇಳಲಿದ್ದೇನೆ. ಹೀರೆಕಾಯಿ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ನಮ್ಮ ಕಣ್ಣಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ಆಹಾರದಲ್ಲಿ ಹೀರೆಕಾಯಿಯನ್ನು ತಪ್ಪದೇ ಸೇವಿಸಿದರೆ ಅದು ದೂರವಾಗುವುದು. ಹೀರೆಕಾಯಿಯಲ್ಲಿ ವಿಟಮಿನ್ ಎ ಅಂಶ ಇರುವುದರಿಂದ ಆರೋಗ್ಯಕ್ಕೆ ಬಹಳ ಉತ್ತಮ. ಹೀರೆಕಾಯಿ ಚಟ್ನಿ ಸಿಕ್ಕಾಪಟ್ಟೆ ರುಚಿ ನೀಡುವ ಕಾರಣ ಎಲ್ಲರಿಗೂ ಇಷ್ಟವಾಗುತ್ತದೆ. ಒಮ್ಮೆ ತಿಂದವರು ಮತ್ತೆ ಹೀರೆಕಾಯಿ ನೋಡಿದರೆ ಅದರ ಚಟ್ನಿ ಖಂಡಿತ ನೆನಪಿಸುತ್ತಾರೆ. ಹಾಗಾದರೆ ಈ ಹೀರೆಕಾಯಿ ಸಿಪ್ಪೆ ಚಟ್ನಿ ಹೇಗೆ ಮಾಡೋದು ಎಂದು ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 4-5 ಕಾಯಿಮೆಣಸನ್ನು ಹಾಕಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ, 2 ತುಂಡು ಶುಂಠಿಯನ್ನು ಹಾಕಿದೆ, ಒಂದು 4-5 ಬೆಳ್ಳುಳ್ಳಿ ಎಸಳನ್ನು ಹಾಕಿದೆ, 2-3 ತುಂಡು ಈರುಳ್ಳಿಯನ್ನು ಹಾಕಿದೆ. ಇಲ್ಲಿ ನಾನು ಸೈಡಿಗೆ ಉದ್ದಿನ ಬೇಳೆ 1 ಸ್ಪೂನ್ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ. ಈಗ ನಾನಿಲ್ಲಿ ಸಿಪ್ಪೆ ತೆಗೆದಂತಹ ಹೀರೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬಾಡಬೇಕಿದು, ಆವಾಗ ಚೆನ್ನಾಗಿ ಟೇಸ್ಟಿಯನ್ನು ಕೊಡುತ್ತೆ ಚಟ್ನಿ. ನೀರನ್ನು ಏನು ಆ್ಯಡ್ ಮಾಡ್ಕೊಳ್ಳಿಕ್ಕಿಲ್ಲ, ಹಾಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ರೆಡಿಯಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆದ ಚಟ್ನಿ ರೆಸಿಪಿ ಇದು. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ನಾನು ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿಯಾಗಿ ರುಬ್ಬಬೇಕು. ನೀರು ಆ್ಯಡ್ ಮಾಡ್ಕೊಳ್ಳಿಕ್ಕಿಲ್ಲ, ಹಾಗೆಯೇ ರುಬ್ಬಬೇಕು. ನೋಡಿ, ನಾನು ನೀರು ಹಾಕಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಟ್ನಿ. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡುವ. ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೆ, ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ ಈಗ 1 ತುಂಡು ಕೆಂಪು ಮೆಣಸನ್ನು ಹಾಕಿದೆ, 2 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಕೊಡುವುದರಿಂದ ತುಂಬಾ ಪರಿಮಳ ಬರುತ್ತೆ. ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ, ಚಟ್ಪಟ ಅನ್ನಲಿ ಸಾಸಿವೆ. ಈಗ ನಮ್ಮ ಒಗ್ಗರಣೆ ರೆಡಿ ಆಯಿತು. ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಅನ್ನ, ಚಪಾತಿ, ಇಡ್ಲಿ, ದೋಸೆಗೆ ಸಿಕ್ಕಾಪಟ್ಟೆ ರುಚಿ ನೀಡುತ್ತದೆ. ಜೊತೆಗೆ ಇದಕ್ಕೆ ನೀರು ಹಾಕದೆ ಮಾಡುವುದರಿಂದ ಹಲವು ದಿನಗಳವರೆಗೆ ಫ್ರಿಜ್ಜಿನಲ್ಲಿಟ್ಟು ಸಹ ಸೇವಿಸಬಹುದು. ಇದು ಕಫ ಮತ್ತು ಪಿತ್ತವನ್ನು ಕೂಡ ಕಮ್ಮಿ ಮಾಡುತ್ತದೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಸಖತ್ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಹೀರೆಕಾಯಿ ಚಟ್ನಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.